ನಮಸ್ಕಾರ. ಘಟಕ 1 ಪೇಪರ್ 1 ನಲ್ಲಿ ಫೈನಲ್ ಇಯರ್ ಬಿಗೆ ನೀಲಮ್ಮನ 10 ವಚನಗಳನ್ನು ಇಟ್ಟಿದ್ದರು. 78, 79, 82, 83 ಹೀಗೆ. ಅಲ್ಲಿ ಆ ರೀತಿ PDF ಅಲ್ಲಿ ಕೊಡುವಾಗ ಈಗಾಗಲೇ ಪುಸ್ತಕ ಪ್ರಾಧಿಕಾರದಿಂದ ನನಗೆ ಗೊತ್ತಿರೋ ಹಾಗೆ 3 ಸಲ ಅದು ಎಡಿಷನ್ ಆಗಿದೆ. ಫಸ್ಟ್ ಎಡಿಷನ್ಗೆ ಒಂದು ಸಂಖ್ಯೆ ಇರುತ್ತೆ, ಸೆಕೆಂಡ್ ಎಡಿಷನ್ಗೆ ಇನ್ನಷ್ಟು ವಚನಗಳನ್ನು ಸೇರಿಸೋದ್ರಿಂದ ಸಂಖ್ಯೆ ವ್ಯತ್ಯಾಸ ಆಗುತ್ತೆ. 3ನೇ ಎಡಿಷನ್ನು ಅದು 2 ಸಂಪುಟದಲ್ಲಿ ಬಂತು. ಫಸ್ಟು ಎಡಿಷನ್ಸ್ 16 ಸಂಪುಟದಲ್ಲಿ ಬಂತು. ಆವಾಗಂತೂ ತುಂಬಾ ಚೇಂಜ್ ಆಗಿಬಿಡುತ್ತೆ. ಮತ್ತು ಇದು ಸಂಪುಟ 5 ಅಂತಿರೋದ್ರಿಂದ ಮೊದಲನೇ ಎಡಿಷನ್ ಅಥವಾ ಸೆಕೆಂಡ್ ಎಡಿಷನು. ನನಗೆ ಸಿಕ್ಕಿದ ವಚನಗಳು 10, ಅದನ್ನು ನಾನು 9 ಮಾಡಿದೆ. ಈ ಟೆಕ್ಸ್ಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ಈ ಟೆಕ್ಸ್ಟ್ ಬಂದಾಗ ನಾನು ಈಗಾಗಲೇ ಮಾಡಿರುವಂತಹ ವಿಡಿಯೋ ನೋಡಿದಾಗ ನಾನು ಮಾಡಿರೋ 10 ವಚನಗಳೇ ಬೇರೆ, ಈ 10 ವಚನಗಳೇ ಬೇರೆ ಅನ್ನೋದು ನನ್ನ ಗಮನಕ್ಕೆ ಬಂತು. ಹೀಗಾಗಿ ನೀಲಮ್ಮನ ಬಗ್ಗೆ ವಿವರಗಳನ್ನು ನಾನು ಆ ವಿಡಿಯೋದಲ್ಲೇ ಹೇಳಿದ್ದೀನಿ, ನೋಡ್ಕೋಬೋದು. ಜೊತೆಗೆ ನಿಮ್ಮ ಪಠ್ಯ ಅಂತ ಕೊಟ್ಟಿದ್ದಾರಲ್ಲ, ಪಠ್ಯ ಪುಸ್ತಕ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ವಿವರಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಬೋದು. ಹಾಗಾಗಿ ನಾನು ಇಲ್ಲಿ ಸವಿಸ್ತರ ಅಂತಲೇ ಅದಕ್ಕೋಸ್ಕರನೇ ಬರೆದಿದ್ದು. ನೀಲಮ್ಮನ ವಚನಗಳ ಅರ್ಥವನ್ನು ಮಾತ್ರ ಹೇಳ್ತೇನೆ, ಸ್ವಲ್ಪ ಪರಿಚಿತತೆ ಇರಲಿ ಅಂತ ಮೊದಲು ವಚನಗಳನ್ನು ಓದಿಬಿಡ್ತೇನೆ. ವಚನ 78. ನಾಡಿನ ಹೆಣ್ಣುಗಳೆಲ್ಲ ಬನ್ನಿರೇ ಅಕ್ಕಗಳಿರ, ಅಕ್ಕನ ಅರಸ ಬಸವಯ್ಯನು ಬಯಲ ಕಂಡು ಬಟ್ಟ ಬಯಲಾದನು, ಅಕ್ಕನ ಅರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು, ನಮ್ಮ ಸಂಗಯ್ಯನಲ್ಲಿ ಬಸವೈಕ್ಯನು ಐಕ್ಯ ಬಯಲಿಲ್ಲದ ಬಯಲು. 79. ನಾನಾರ ಸಾರುವೆನೆಂದು ಚಿಂತಿಸಲೇತಕ್ಕಯ್ಯ ಬಸವ, ನಾನಾರ ಹೊಂದುವೆನೆಂದು ಭ್ರಮೆ ಪಡಲೇತಕ್ಕಯ್ಯ. ಭ್ರಮೆ ಪಡಲು ಬಾ ಆಗುತ್ತೆ, ಅದೇ ಸಂಧಿ ಆಗುತ್ತೆ. ಭ್ರಮೆ ಬಡಲೇತಕ್ಕಯ್ಯ ಬಸವ, ನಾನಾರ ಇರವನು ಅರಿವೆನೆಂದು ಪ್ರಲಾಪಿಸಲು ಏತಕ್ಕಯ್ಯ ಬಸವ, ಪರಿಣಾಮ ಮೂರ್ತಿ ಬಸವನ ರೂಪ ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮಗೆ ಏತಕ್ಕಯ್ಯ ಬಸವ. ವಚನ 82. ನಿರ್ಮೂಲವಾಯಿತ್ತಾಹ ನಿರಾಲಂಬವಾಯಿತ್ತಾಹ ನಿರಾಕುಳವಾಯಿತ್ತಾಹ, ಪುಣ್ಯದ ಫಲ ತೋರಿ ಬಯಲನೇ ಕೂಡಿತ್ತು, ಆ ಬಯಲು ನಿರ್ಬಯಲಾಯಿತ್ತು, ಆ ನಿರ್ಬಯಲನ್ನು ಹುಡುಗಿ ನಿಜ ಸುಖಿಯಾದೆನು ಅಯ್ಯ ನಾನು. ನಿರ್ಬಯಲನು ಹುಡುಗಿ ಅಂತ ಮಾಡ್ಕೋಬೇಕು. ಸಂಗಯ್ಯನಲ್ಲಿ ನಿಶೂನ್ಯವಾಯಿತ್ತಯ್ಯ, ನಿರೂಪು ರೂಪಿನಲ್ಲಿ ಅಡಗಿ ನಿರಾಲಂಬವಾಯಿತು ಬಸವನಲ್ಲಿ, ನಿರಾಲಂಬ ಮೂರ್ತಿಯಲ್ಲಿ ನಿರ್ಮಲ ಸುದೆಯನ್ನು ಅನುಭವಿಸಿದೆನಯ್ಯ ನಾನು ಬಸವ, ಅನುಭವಿಸಿ ಬಸವ ಕುಳ ಒಳಿದು ಭ್ರಮೆ ಎಳಿದೆನಯ್ಯ ಸಂಗಯ್ಯ. ಇದು 83ನೇ ವಚನ. ಮುಂದಿಂದು ಬಸವಣ್ಣನೇ ಗುರು ಎಂದು ಭಾವಿಸಲಾಗಿ ನನಗೆ ಬಸವಣ್ಣನೇ ಗುರುವಾದನಯ್ಯ, ಚೆನ್ನ ಬಸವಣ್ಣನೇ ಲಿಂಗವೆಂದು ಭಾವಿಸಲಾಗಿ ನನಗೆ ಚೆನ್ನ ಬಸವಣ್ಣನೇ ಲಿಂಗವಾದನಯ್ಯ. ಅಷ್ಟಕ್ಕೆ ಮೊದಲನೇ ಪುಟ ಮುಗಿಯುತ್ತೆ. ಆ ಪದ್ಯದ ಮುಂದುವರೆದ ಭಾಗ ನನಗೆ ಚೆನ್ನ ಬಸವಣ್ಣನೇ ಲಿಂಗವಾದನಯ್ಯ. ಇದು 90ನೇ ವಚನ. ಪ್ರಭುದೇವರೇ ಜಂಗಮವೆಂದು ಭಾವಿಸಲಾಗಿ ನನಗೆ ಪ್ರಭುದೇವರೇ ಜಂಗಮವಾದನಯ್ಯ, ಚಿಲ್ಲಾಳ ದೇವನೇ ದೇಹವೆಂದು ಭಾವಿಸಲಾಗಿ ನನಗೆ ಚಿಲ್ಲಾಳ ದೇವನೇ ದೇಹವಾದನಯ್ಯ, ಇಹಪ್ಪಗೆಯಾಂಡರೇ ಧನವೆಂದು ಭಾವಿಸಲಾಗಿ ನನಗೆ ಇಹಪ್ಪಗೆಯಾಂಡರೇ ಧನವಾದನಯ್ಯ, ಇಂತಿ 5 ಕಾರುಣ್ಯ ಪ್ರಸಾದವನ್ನುಂಡು ಮಹಾಮನೆಯಲ್ಲಿ ಸುಖಿಯಾದ ಸಂಗಯ್ಯ. 91ನೇ ವಚನ. ಬಸವನ ಅರಿವು ನಿರಾಧಾರವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಭಕ್ತಿ ಬಯಲನೇ ಕೂಡಿ ನಿರ್ವಯಲಾಯಿತು, ಬಸವ 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 ಎಂಬ ಶಬ್ದವಡಗಿ ನಿಶ್ಶಬ್ದವಾಯಿತಯ್ಯ ಸಂಗಯ್ಯ. 93ನೇ ವಚನ. ಬಸವಯ್ಯ ಬಸವಯ್ಯ ಹುಯ್ಯಲಿಲ್ಲದ ಹುಲ್ಲೆಯಾದೆಯ, ಬಸವಯ್ಯ ಬಸವಯ್ಯ ಕಾಯವಿಲ್ಲದ ದೇಹಿಯಾದೆಯ, ಬಸವಯ್ಯ ಬಸವಯ್ಯ ಕರ್ಮವಿರಹಿತನಾದೆಯ, ಸಂಗಯ್ಯನಲ್ಲಿ ನಿರ್ಮಲ ಮೂರ್ತಿ ಬಸವಯ್ಯ. 95ನೇ ವಚನ. ಬಸವ ಹಂಗನಳಿದೆ ನಾನಿಮ್ಮ ಬಸವ, ನಿಸ್ಸಂಗಿಯಾದೆನಯ್ಯ ಬಸವ, ಮುಖ ವಿಮುಖವಾಯಿತು, ಬಸವನ ಇರವನು ಅರಿದು
ಬಯಲಾನುಭಾವದಿಂದ ಮಾತಿನ ಮುಖವನ್ನು ಅರಿದು ಬಸವನ ಬಯಲ ವಿಚಾರವ ತಿಳಿದು ಭ್ರಮೆಯ ನಳಿದು ಆನು ಬದುಕಿದೆನಯ್ಯ ಸಂಗಯ್ಯ. 2ನೇ ಪುಟ ಆಯಿತು. ಈಗ 3ನೇ ಪುಟ ಇನ್ನೊಂದು ಚೂರಿದೆ ಅಷ್ಟೇ. ವಚನ 109. ಮಾತಿಲ್ಲವೆನಗೆ ಆ ಮಾತು ನುಡಿಯಲಿಲ್ಲ ಎನಗೆ, ನೇಮವಳಿದು ಸೀಮೆಯ ಕಳೆದು ಉಭಯತನು ನಷ್ಟವಾಗಿ, ಬಣ್ಣದ ಭ್ರಮೆಯಳಿದು ಮೂರ್ತಿಯ ಕುರುಹ ನಷ್ಟವ ಮಾಡಿ, ಸಂಗಯ್ಯನಲ್ಲಿ ಬಸವ ಭಾವವಿಲ್ಲದೆ ಬಯಲಾದೆನು. 120ನೇ ವಚನ. ಸಂಗನ ಕೂಟಕ್ಕೆ ತೆರಹಿಲ್ಲ, ಆ ಸಂಗನ ಕೂಟಕ್ಕೆ ತೆರಹಿಲ್ಲದ ಕಾರಣ ಬಸವನ ಭಕ್ತಿಗೆ ನೆಲೆಯಿಲ್ಲವಯ್ಯ. ಆನಂದ ಪ್ರಸಾದ ಅನಿಮಿಷ ಪ್ರಸಾದವನ್ನುಂಡು ಬದುಕಿದೆನಯ್ಯ ಸಂಗಯ್ಯ. ಸಮಗ್ರ ವಚನ ಸಂಪುಟ 5 ಶಿವಶರಣೆಯರ ವಚನ ಸಂಪುಟ ಅಲ್ಲಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವೇನು ಮಾಡಬಹುದು ಅಂತಂದರೆ, ನಾನು ವಚನಕ್ಕೆ ಅರ್ಥ ಮಾತ್ರ ಹೇಳ್ತೀನಿ, ಮಿಕ್ಕಿದ್ದನ್ನೆಲ್ಲ ನಾನು ನನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ಕೇಳಿಸ್ಕೊಂಡು ವಚನದ ಅರ್ಥ ಮಾತ್ರ ಇಲ್ಲಿ ಸದಿಸ್ತಾರ ಅಂದರೆ ಅಷ್ಟೇ ತಾನೆ. ವಚನದ ಅರ್ಥ ಮಾತ್ರ ನೋಡ್ಕೋಬೇಕು. ಒಂಚೂರು ಹಿನ್ನೆಲೆ ಇರಲಿ. ಬಿಜ್ಜಳನ ತಂಗಿ ಬಸವಣ್ಣನ 2ನೇ ಹೆಂಡತಿ. ಇವಳಿಗೆ ಶ್ರೀಮಂತಿಕೆಯ ಒಂದು ಆಸೆ ವ್ಯಾಮೋಹ ಇತ್ತು. ಬಸವಣ್ಣ ಅದನ್ನು ಕಳೆದು ಹಾಕಿದ್ರು ಅಂತ ಹೇಳಿ ಒಂದು ಘಟನೆಯನ್ನು ಕೂಡ ನಾನು ಹೇಳಿದ್ದೀನಿ. ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು, ಬಿಜ್ಜಳನ ಕೊಲೆ ಆಯಿತು, ಶರಣರ ಕೊಲೆ ಆಯಿತು. ಶರಣರೆಲ್ಲ ಊರು ಬಿಟ್ಟು ಹೋದರು. ಬಸವಣ್ಣ ಕೂಡ ಕಲ್ಯಾಣವನ್ನು ಬಿಟ್ಟು ಹೊರಟು ಹೋದ. ಅವನು ಲಿಂಗೈಕ್ಯನಾದ ಅಂತ ಹೇಳ್ತಾರೆ ಅವರು. ಕೂಡಲ ಸಂಗಮಕ್ಕೆ ಹೋಗಿ ಶಿವನಲ್ಲಿ ಐಕ್ಯವಾದನು. ಸರಿ, ಐಕ್ಯವಾದ ಅಂತಲೇ ಇಟ್ಕೊಂಡ. ಒಂದು ಮೋಕ್ಷ ಅಂತ ಅಂದರೆ ಬಸವಣ್ಣ ಸತ್ತೋದ ಅಂತ ಅರ್ಥ ಅಷ್ಟೇ. ಹಾಗೆಲ್ಲ ಹೇಳಬಾರ್ದಲ್ವ, ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಚೆನ್ನಾಗಿರುತ್ತಲ್ಲ. ನಮ್ಮ ದೈವಾಧೀನರಾದರು ಅಂತ ಹೇಳಲ್ವಾ, ಆದ್ದರಿಂದ ಲಿಂಗೈಕ್ಯವಾದನು. ಈಗ ಗಂಡ ಇಲ್ಲ ಅಂತಾದಮೇಲೆ ಇವರೆಲ್ಲ ಅಲ್ಲೇ ಉಳಿತಾರೆ, ಹೆಣ್ಮಕ್ಳೆಲ್ಲ ಅವರೆಲ್ಲ ಹೋಗ್ತಾರೆ ಪಾಪ, ಅಲ್ಲೇ ಉಳಿತಾರೆ. ಒಂದು ಸ್ವಲ್ಪ ದಿವಸ ಚನ್ನಬಸವಣ್ಣ ಇರ್ತಾನೆ, ಆಮೇಲೆ ಉಳಿಬೇಕು ಹೊರಟೋಗ್ತಾನೆ ಅವನುವೆ. ಅಲ್ಲಿ ಅವಳು ಗಂಡನ ವಿರಹ ವೇದನೆಯಿಂದ ಕೆಲವು ವಚನಗಳನ್ನು ಬರಿತಾ ಇದ್ದಾಳೆ. ಆದ್ದರಿಂದ ಆರಿಸಿದ 10 ವಚನಗಳನ್ನು ಇಟ್ಟಿದ್ದಾರೆ. ನಾನು ಸ್ಪಷ್ಟವಾಗಿ ಒಂದು ಮಾತನ್ನು ಹಿಂದಿನ ವಿಡಿಯೋದಲ್ಲಿ ಪದೇ ಪದೇ ಹೇಳಿದ್ದೀನಿ. ಅಕ್ಕಮಹಾದೇವಿಯ ಒಂದು ಶಬ್ದ ಸಂಪತ್ತು, ರೂಪಕ ಶಕ್ತಿ, ಚಿತ್ರಕ ಶಕ್ತಿ, ಪ್ರತಿಮಾ ಶಕ್ತಿ ಬೇರೆ ಯಾವ ವಚನಕಾರ್ತಿಯಲ್ಲೂ ಇಲ್ಲ ಅಂತ. ಅಕ್ಕಮಹಾದೇವಿಯ ವಚನಗಳನ್ನು ಓದೋದೇ ಒಂದು ವಿಶಿಷ್ಟ ಅನುಭವ, ಅದಕ್ಕೆ ಅರ್ಥ ಹೇಳೋದೇ ವಿಶಿಷ್ಟ ಅನುಭವ. ಅವಳ ಒಂದೊಂದು ವಚನವನ್ನು ಇಟ್ಕೊಂಡ್ರೆ ಅರ್ಧ ಗಂಟೆ ಮಾತಾಡಬಹುದು. ಇವರ ಒಂದೊಂದು ವಚನ ಇಟ್ಕೊಂಡು ಅರ್ಧ ನಿಮಿಷ ಕೂಡ ಮಾತಾಡೋಕ್ಕಲ್ಲ. ಮತ್ತು ನಾನು ಏನೇನು ಹೇಳಿದ್ನಲ್ಲ ಒಳ್ಳೆಯದು, ಅದು ಯಾವ ಪದಗಳನ್ನು ಇಲ್ಲ ಅನ್ನಿಸೋಕ್ಕಲ್ಲ, ಬರೀ ದುಃಖ ಪಡ್ತಾಳೆ ಅಷ್ಟೇ. ಅರ್ಥ ಹೇಳೋಣ. ನಾಡಿನ ಹೆಣ್ಣುಗಳೆಲ್ಲ ಬನ್ನಿರಿ ಅಕ್ಕಗಳಿರ ಕರಿತಾಳೆ. ಎಲ್ಲರೂ ಬಂದ್ರಮ್ಮ ನನ್ನ ದುಃಖ ಕೇಳಿ. ಅಕ್ಕನ ಅರಸ ಬಸವಯ್ಯನು. ಅಕ್ಕನ ಅರಸ ಅಂತ ಯಾರು? ಇವಳಿಗೊಬ್ಬ ಅಕ್ಕ ಇಲ್ಲಲ್ಲ, ಗಂಗಮ್ಮಿಕೆ ಅಂತ. ಅಲ್ಲ, ನನ್ನ ಗಂಡ ಅಂತ ಹೇಳೋದಕ್ಕಿಂತ ಹೀಗೆ ಹೇಳೋದು ಚೆನ್ನಾಗಿರುತ್ತಲ್ವೇ. ಅಕ್ಕನ ಅರಸ ಬಸವಯ್ಯನು ಬಯಲ ಕಂಡು ಬಟ್ಟ ಬಯಲಾದನು. ಇದು ಮೋಕ್ಷವನ್ನು ಹೇಳೋದಕ್ಕೆ. ಬಟ್ಟ ಬಯಲು, ಮುಟ್ಟಿದಲ್ಲಿ ತೊಟ್ಟು ಬಿಟ್ಟ ಹಣ್ಣಿನಂತೆ ಕಟ್ಟ ಕಡೆಯ ಬಟ್ಟ ಬಯಲ ಮೆಟ್ಟಿನಿಂದೆನು ಬಟ್ಟ ಬಯಲಾದು. ಬಯಲು ಅಂದರೆ ಶೂನ್ಯ ಅಂತನೂ ಅರ್ಥ, ಮತ್ತು ಎಲ್ಲವನ್ನೂ ಒಳಗೊಂಡದ್ದು ಅಂತ ಅರ್ಥ. 2 ಅರ್ಥ ವಚನಕಾರರಲ್ಲಿ. ನಾನು ಅದನ್ನು ಪದೇ ಹೇಳಿದ್ದೀನಿ. ಬಸವಣ್ಣ ಹೋಗ್ಬಿಟ್ಟ. ಅಕ್ಕನ ಅರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು. ಹಾಗಾದರೆ ಈ ಬಸವಯ್ಯ ಯಾರು? ಇನ್ನೊಬ್ಬನ? ಅಲ್ಲ, ಹಾಗಲ್ಲ. ಇಲ್ಲಿ 2ನೇ ಅಕ್ಕರ ಇದೆಯಲ್ಲ, ಅದಕ್ಕೆ ಪ್ರೀತಿ ಅಂತ ಇಟ್ಕೊಳ್ಬೇಕು. ಅಕ್ಕರೆ ಅಂದರೆ ಪ್ರೀತಿ ಅಂತಿದೆಯಲ್ಲ. ಅಕ್ಕನ ಅರಸನಿಲ್ಲದೆ ನಿರಕ್ಕರನಾದನು. ಅವನು ಯಾರ ಪ್ರೀತಿ ತೋರಿಸ್ತಾನೆ? ಗಂಗಮ್ಮಿಕೆಯ ಗಂಡ ಅವನು ಇಲ್ಲ. ಈಗ ಯಾರ ಮೇಲೆ ಪ್ರೀತಿ ತೋರಿಸ್ತಾನೆ? ನಮ್ಮ ಸಂಗಯ್ಯನಲ್ಲಿ ಬಸವೈಕ್ಯನೋ ಐಕ್ಯ ಅಷ್ಟೇ. ಸಂಗಯ್ಯ ಅಂದರೂ ಅಂಕಿತ. ಸಂಗಯ್ಯ ಅಂದರೂ ಅದೇ ಅರ್ಥ ಬರುತ್ತಲ್ಲ, ಶಿವ ಅನ್ನೋ ಅರ್ಥ ಬರುತ್ತೆ. ಬಯಲಿಲ್ಲದ ಬಯಲು, ಅದಕ್ಕೆ ಹೇಳಿದ್ದು. ಬಯಲು ಅನ್ನೋದಕ್ಕೆ ಸಂಸ್ಕೃತದ ಶೂನ್ಯ ಅನ್ನೋಕ್ಕೂ ಅರ್ಥ ಇದೆ, ಅದೇ ಅರ್ಥ. ಕನ್ನಡದ ಪದ ಬಯಲು, ಎಲ್ಲವನ್ನು ಒಳಗೊಂಡದ್ದು ಏನೂ ಇಲ್ಲದ್ದು ಅಂತ. ಏನೂ ಇಲ್ಲ, ಮೋಕ್ಷ ಆಗೋಯ್ತು ಅಂತ. 79ನೇ ವಚನ. ನಾನು ಆರ ಸಾರುವೆನೆಂದು ಚಿಂತಿಸಲಿದ್ದಕ್ಕೆ. ನಾನು ಸಾರು ಅಂದರೆ ಹತ್ತಿರ ಹೋಗು ಅಂತ ಕನ್ನಡ ಪದ ಅದು.
ಸಾರು ಸಮೀಪಿಸು ಅಂತ. ನಾನು ಆರ ಸಾರುವೆನೆಂದು ಚಿಂತಿಸಲೇತಕ್ಕಯ್ಯ ಬಸವ. ನಾನು ಯಾಕಯ್ಯ ಯೋಚನೆ ಮಾಡಲಿ ಯಾರ ಹತ್ರ ಹೋಗ್ಬೇಕಂತ. ನಾನು ಆರು ಹೊಂದುವೆನು ಅಂದರೆ ನನ್ನನ್ನು ಯಾರು ಹತ್ರ ಸೇರಿಸ್ಕೊಂಡು ಇಟ್ಕೊಳ್ಳೋದು ಅಂದರೆ ಕೆಟ್ಟರ್ಥ ಅಲ್ಲ, ಆಶ್ರಯ ಕೊಡ್ತಾರ ಅಂತ ಭ್ರಮೆ ಪಡಲೇತಕ್ಕಯ್ಯ. ನಾನು ಯಾಕದೆ ಅದರ ಭ್ರಮೆ ಇಟ್ಕೊಳ್ಳಿ. ನಾನಾರ ಇರವನು ಅರಿವೆನು ಅಂತ. ಇರುವು ಅಂದರೆ ಇರುವಿಕೆ, ಅರಿಯೋದು ಅಂದರೆ ತಿಳಿಯೋದು. ಯಾರ ಹತ್ರನೂ ಹೋಗಿ ಅವರು ಎಲ್ಲಿದ್ದಾರೆ ಏನು ಎತ್ತ ಅಂತ ತಿಳ್ಕೊಂಡು ಪ್ರಲಾಪಿಸಲೇತಕ್ಕಯ್ಯ. ಅಳೋದೆ ಅದಕ್ಕೆ ಏನೇನೋ ಆಗೋದು ಕಲ್ಯಾಣದಲ್ಲಿ. ಪ್ರಲಾಪ. ಈಗ ಲಾಭರ ಕಡೆ ಎಲ್ಲ ಲಾಭ ಅಂದರೆ ಇವರು ಅದನ್ನು ಕುಳ ಮಾಡ್ತಾಯಿದ್ದಾರೆ. ಕುಳ ಕನ್ನಡ ಕುಳ ಕ್ಷಳ ಮಾಡ್ತಾ ಇದ್ದಾರೆ ಅಂತ. ಸಂಸ್ಕೃತದಲ್ಲಿ ಪ್ರಲಾಪಿಸು ಅಂತ ಆಗಬೇಕು. ಕನ್ನಡದಲ್ಲಿ ನಾವು ಹಾಗೆ ತೊಗೊಂಡ್ಬಿಟ್ಟಿದ್ದೀವಿ. ಲಾ ಮಾಡಲ್ಲ, ಕೆಲವು ಕಡೆ ಮಾತ್ರ ಮಾಡ್ತೀವಿ ಅಷ್ಟೇ. ಇಲ್ಲಿ ಹಾಗೆ ತೊಗೊಂಡಿದ್ದಾರೆ ಪ್ರಲಾಪಿಸಲೇತಕ್ಕಯ್ಯ. ಆ ಪ್ರಲಾಪ ಅಂದರೆ ಅಳೋದು. ಯಾಕೆ ಅಳಬೇಕು? ಪರಿಣಾಮ ಮೂರ್ತಿ ಬಸವನ ರೂಪು ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ. ಕರಸ್ಥಲದಲ್ಲಿ ಇಂಬುಗೊಂಡೆ ಮಹಾದೇವ ವಚನ ಇದೆ. ಅವರು ಅಂಗೈಲಿಂಗದ ಪೂಜಾ ವಿಧಾನವನ್ನು ಬಸವಣ್ಣ ಹೇಳಿದ್ರು. ಎಡಗಡೆ ಕೈಯಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡೋದನ್ನು ಅದನ್ನು ಕರಸ್ಥಲ ಅಂತಾರೆ. ಅಲ್ಲಿ ಲಿಂಗ ಬೆಳಗ್ತೋದು, ಬಸವನ ರೂಪ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮಗೆ ತಕ್ಕಯ್ಯ. ಸಂಗಯ್ಯನ ಹಂಗೆ ಬೇಡ, ಶಿವನೇ ಬೇಡ, ಅವನ ಕೈಯಲ್ಲಿ ಅವನು ಕೊಟ್ಟ ಲಿಂಗ ಹೊಡಿತಾ ಇದೆಯಲ್ಲ, ಕರಸ್ಥಲದ ಲಿಂಗ ಅಂತ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ. ನಿರ್ಮೂಲವಾಯಿತು. ನಿರ್ಮೂಲ ಅಂದರೆ ನಾಶ ಆಗೋಗ್ಬಿಡೋದು. ಮೂಲ ಅಂದರೆ ಬೇರು ಸಹಿತ ಕಿತ್ತಾಕು. ಚಾಣಕ್ಯನ ಕಥೆಯಲ್ಲಿ ಅದು ಕಾಲ್ಗೊಂಡು ಮುಳ್ಳು ಚುಚ್ಚಿಕೊಡ್ರೆ ಮುಳ್ಳು ಮಾತ್ರ ಕೀಳಲ್ವಂತೆ, ಅವ್ರು ಮುಳ್ಳಿನ ಗಿಡನೇ ಕಿತ್ತಾಕ್ತಾರಂತೆ. ನಾವು ಮುಳ್ಳಿನ ಗಿಡ ಇದ್ರೆ ಇನ್ಯಾರಿಗಾರ ಚುಚ್ಕೋತಲ್ವೇ? ಅದು ಅಂದರೆ ಮುಳ್ಳು ಅಂದರೆ ಶತ್ರು ಅಂತಲೂ ಅರ್ಥ ಇದೆಯಲ್ಲ. ಅದರಿಂದ ನಿರ್ಮೂಲವಾಯ್ತಾ, ಪೂರ್ತಿ ನಿರ್ಮೂಲ ಆಗೋಯ್ತು. ಏನು ಕಲ್ಯಾಣ ನಿರ್ಮೂಲ ಆಯಿತು ಅಂದ್ಬಿಟ್ಟು ಇಟ್ಕೊಳ್ಳುವ, ಅಥವಾ ಶರಣರ ಬದುಕು ನಿರ್ಮೂಲ ಆಯಿತು, ಅಥವಾ ಈ ಶರಣೆಯರ ಬದುಕು ನಿರ್ಮೂಲವಾಯಿತು. ನಿರಾಲಂಬ. ಆಲಂಬ ಅಂದರೆ ಆಶ್ರಯ, ಅವಲಂಬನೆ. ನಾವು ಯಾವುದಾದ್ರು ಒಂದು ಕಂಬಕ್ಕೆ ಹೊರ್ಕೊಂಡು ನಿಂತ್ಕೋತೀವಿ, ಗೋಡೆಗೆ ಹೊರ್ಕೊಂಡು ನಿಂತ್ಕೋತೀವಿ. ನಿರಾಲಂಬ ಅಂದರೆ ಹೊರ್ಕೊಳ್ಳೋಕ್ಕೆ ಏನೂ ಇಲ್ಲ ಅನ್ನೋ ಥರ ಆಗೋಯ್ತು. ನಿರಾಕುಳ. ಆಕುಳ ಅಂದರೆ ಚಿಂತೆ ಅಂತ ಅರ್ಥ ಇದೆ. ಮೋಹ ಅಂತಲೂ ಅರ್ಥ ಮಾಡ್ಬೋದು. ನಿರಾಕುಳವಾಯಿತು. ಈಗ ಚಿಂತೆನೂ ಇಲ್ಲ, ಮೋಹನೂ ಇಲ್ಲ, ಏನೂ ಇಲ್ಲ. ಮನಸ್ಸು ತುಂಬ ಏನೂ ಇಲ್ಲ ಆಗೋಗ್ಬಿಟ್ಟಿದೆ. ಆ ಥರ ಆಗಿದೆ. ಪುಣ್ಯದ ಫಲ ತೋರಿ ಬಯಲನೆ ಕುಡಿತು. ಪುಣ್ಯದ ಫಲವಾಗಿ ಬಸವಣ್ಣ ಸಿಕ್ಕಿದ ನನಗೆ ಗಂಡನಾಗಿ. ಆದರೆ ತೋರಿ ಸ್ವಲ್ಪ ಹೊತ್ತಿ ಬಯಲನೆ ಕುಡಿತು, ಅವನು ಇಲ್ಲ ಆಗ್ಬಿಟ್ಟ. ಬಯಲು ಅಂದರೆ ಇಲ್ಲ ಆಗೋಗ್ಬಿಡೋದು. ಆ ಬಯಲು ನಿರ್ಬಯಲಾಯಿತು. ಸೊ ಬಯಲು ಅಂದರೆ ಏನೂ ಇಲ್ಲ, ಅದರಲ್ಲಿ ನಿರ್ಬಯಲು ಅಂಥೇಳಿ ಇನ್ನೊಂದು ವಿಶೇಷಣವನ್ನು ಸೇರಿಸೋದ್ರಿಂದ ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಏನೇನೂ ಇಲ್ಲ ಅಂತ ಅರ್ಥ ಬರುತ್ತೆ. ಆ ನಿರ್ಬಯಲನ್ನು ಉಡುಗೋದು ಅಂತಂದರೆ ಔಸಿಟ್ಕೊಳ್ಳೋದು, ಕೊಡಗೋದು, ಚಿಕ್ಕದಾಗೋದು ಇತ್ಯಾದಿ ಅರ್ಥ ಇದೆ. ಇಲ್ಲಿ ಆ ನಿರ್ಬಯಲನ್ನು ಉಡುಗಿ ಅದನ್ನೂ ಕೂಡ ಬಿಟ್ಟು ಅಂತ ಮಾಡಬೇಕು. ಯಾಕೆಂದರೆ ಅವಳ ಮುದ್ದಕ್ಕೂ ಹಾಗೆ ಹೇಳ್ತಾ ಇದ್ದಾಳಲ್ಲ, ನಿಜ ಸುಖಿ ಅದನೇ. ಬಯಲು ಇಲ್ಲ, ನಿರ್ಬಯಲು ಇಲ್ಲ, ಆ ನಿರ್ಬಯಲನ್ನೂ ಕೊಡ್ಬಿಟ್ಟೆ ನಾನು. ಅದರಿಂದ ಈಗ ನಾನು ನಿಜವಾಗ ಸುಖಿ. ಹೌದು ತಾನೆ, ಏನೂ ಚಿಂತೆ ಇಲ್ಲದೆ ಇರೋರೆ ತಾನೆ ತುಂಬ ಸುಖವಾಗಿರೋರು. ಸುಖಿ ಆದೇನು. ಸಂಗಯ್ಯನಲ್ಲಿ ನಿಶೂನ್ಯವಾಯಿತು. ಅದರಿಂದ ಅದೆಲ್ಲವೂ ಕೂಡ ನನ್ನ ಅಂಕಿತ ಇದೆಯಲ್ಲ, ಸಂಗಯ್ಯ ಅನ್ನೋ ಅಂಕಿತ, ಅಲ್ಲಿ ನಿಶೂನ್ಯವಾಯಿತು. ನಿಶೂನ್ಯ ಅಂದರೆ ಏನೂ ಇಲ್ಲ, ಶೂನ್ಯ ಅಂದರೆ ಏನೂ ಇಲ್ಲ. ನಿಶೂನ್ಯ ಅಂತ ಇನ್ನೊಂದು ಪದ ಬರ್ತಾರೆ. ಎಲ್ಲದಕ್ಕೂ ಸೂಪರ್ಲೇಟಿವ್ ಡಿಗ್ರಿ ಹಾಕ್ಕೊಂಡು ಹೇಳ್ತಾ ಇರ್ತಾರೆ ಇವರು. ಆಯ್ತಲ್ಲ. ಈಗ 83ನೇ ಪದ್ಯ. ನಿರೂಪು. ರೂಪಿನಲ್ಲೇ ಅಡಗಿ. ರೂಪು ವಿರುದ್ಧ ಪದ ನಿರೂಪು. ನಾವು ವಿಕಾರ ರೂಪಿಲ್ಲದ ಅಂತ ಹೇಳ್ತೀವಲ್ವ ಕನ್ನಡದಲ್ಲಿ, ಆ ಥರ ಮಾಡೋಕ್ಕೆ ಹೋಗಲ್ಲ. ಇವರು ಏನೋ ಮಾಡ್ತಾರೆ. ರೂಪಿನಲ್ಲಿ ನಿರೂಪು ಅಡಗಿ. ನಿರೂಪು ಅಂದರೆ ರೂಹಿಲ್ಲದ ಚೆಲುವಂಗ ಅನ್ನೋಲಿದೆ. ಮಹಾದೇವ ವಚನ ನೆನಪಿಸ್ಕೋಬೇಕು. ರೂಪನೇ ಇಲ್ಲ ಅಂತ. ರೂಪನೇ ಇಲ್ಲ, ನಿರೂಪು. ಅದು ರೂಪಿನಲ್ಲೇ ಅಡಗಿತ್ತು. ನಮ್ಮ ಕಣ್ಣಿಗೊಂದು ಆಕಾರವಾಗಿ ಕಾಣಿಸ್ತಾ ಇದ್ದ ಅವನು. ನಿರಾಲಂಬವಾಯಿತು ಬಸವನಲ್ಲಿ. ಆಮೇಲೆ ಅದನ್ನು ಬಸವಣ್ಣನಲ್ಲಿ ಹೊಟ್ಟೋಯ್ತು. ನಿರಾಲಂಬ ಮೂರ್ತಿಯಲ್ಲಿ, ಏನೂ ಇಲ್ಲದೇ ಇರುವ ಮೂರ್ತಿಯಲ್ಲಿ ನಿರ್ಮಲ ಸುದೆಯನ್ನು ಅನುಭವಿಸಿದ್ದೇನಯ್ಯ ನಾನು ಬಸವ. ಸುದೆ ಅಂದರೆ ಹಾಲು ಅಂತಲೂ ಅರ್ಥ, ಅಮೃತ ಅಂತಲೂ ಅರ್ಥ ಇದೆ. ನಿರ್ಮಲ ಸುದೆ ಅನ್ನೋದಕ್ಕೆ ಇಲ್ಲಿ ಪ್ರೀತಿ ಅಂತ ಅರ್ಥ ಮಾಡಬೇಕು. ಎಂತಹ ಪ್ರೀತಿ ಕೊಟ್ಟ ಬಸವಣ್ಣ ನನಗೆ, ಅದನ್ನು ನಾನು ಅನುಭವಿಸಿ ಬಸವ ಕುಳ ಬಳಿದು. ಇಲ್ಲೂ ಅಷ್ಟೇ, ಕುಳ ಅನ್ನೋದಕ್ಕೆ ಕುಳ ಅಂತ ಬಳಸ್ತಾ ಇದ್ದಾಳೆ, ಕ್ಷಳ ಬಳಸ್ತಾ ಇದ್ದಾಳೆ. ಸಂಸ್ಕೃತದ ಲಾನ ನಾವೆಲ್ಲ ಕನ್ನಡದಲ್ಲಿ ಲಾ ಮಾಡ್ತೀವಿ, ಅದೇ ಕ್ಷಳ.
ಆದರೆ ಕೆಲವು ಕಡೆ ಮಾಡೋಲ್ಲ, ಹಾಗೆ ಬಳಸ್ತೀವಿ, ಚೆನ್ನಾಗಿರೋಲ್ಲ ಅಂಥೇಳಿ. ಈಗ ಜಲ ಕುಲ ಇವನ್ನೆಲ್ಲ ಹಾಗೆ ಎತ್ಕೋಬೇಕು. ನಳೀನ ಅನ್ನೋದನ್ನು ಮಾತ್ರ ಬದಲಾಯಿಸ್ತೀವಿ. ನಳೀನ ಅಂದರೆ ಚೆನ್ನಾಗಿರಲ್ಲ, ಅದಕ್ಕೆ ನಳೀನ ಅಂತ ಮಾಡ್ತೀವಿ. ಆದರೆ ಜಲ ಕುಲ ಅದೆಲ್ಲ ಹಾಗಾಗಿ ಇರ್ಕೊಳ್ಳಿ, ಚೆನ್ನಾಗಿರುತ್ತೆ. ಆದರೆ ವಚನಕಾರರು ಕೆಲವು ಕಡೆ, ಹರಿಹರನು ಕೆಲವು ಕಡೆ ಇದನ್ನೆಲ್ಲ ಮಾಡ್ತಾರೆ. ಹಲಗನ್ನಡ ಕವಿಗಳು ತುಂಬ ಮಾಡ್ತಾರೆ. ಅದು ಬೇಕಾದಕ್ಕೆ ಪ್ರಯೋಗಕ್ಕೋಸ್ಕರ ಮಾಡೋದು. ಅನುಭವಿಸಿ ಬಸವ ಕುಲ ಬಳಿದು. ಬಸವ ಕುಲ ಅಂದರೆ ಬಸವನ ವಂಶವೇ ನಿರ್ವಂಶ ಆಗೋಯ್ತು. ಹೌದು, ಪೂರ್ತಿ ಎಲ್ಲರನ್ನೂ ಕೊಂದ್ಬಿಟ್ರಲ್ಲ, ಯಾರೂ ಉಳಿಯಿಲ್ಲ. ಚನ್ನಬಸವಣ್ಣ ಒಬ್ಬ ಉಳಿದಿದ್ದ ಅಂತ ಕಾಣುತ್ತೆ. ಅದು ಏನು ಶಾಶ್ವತವೇ ಇಲ್ವಲ್ಲ, ಯಾರೂ ಇಲ್ವಲ್ಲ. ಅದರಿಂದ ಭ್ರಮೆ ಹೇಳಿದ್ದೀನಯ್ಯ, ಅದರಿಂದ ನನಗೆ ಭ್ರಮೆ ಹೊರಟು ಹೋಯಿತು ಅಂತ ಹೇಳ್ತಾಳೆ. 83ನೇ ವಚನ. ಅದರ ಮುಂದಿಂದು ಬಸವಣ್ಣನೇ ಗುರುವೆಂದು ಭಾವಿಸಲಾಗಿ. ನಾನು ಬಸವಣ್ಣನೇ ಗುರು ಅಂತ ತಿಳ್ಕೊಂಡಿದ್ದೆ, ನನಗೆ ಬಸವಣ್ಣನೇ ಗುರುವಾದ, ಅದರಿಂದ ಅವನೇ ಗುರು. ಚನ್ನಬಸವಣ್ಣನೇ ಲಿಂಗ. ಬಸವಣ್ಣವ್ರಿಗೊಬ್ಬ ಅಕ್ಕ ಇದ್ದು, ಅಕ್ಕಮ್ಮ ಅಂತ, ಅವಳ ಮಗನೇ ಚನ್ನಬಸವಣ್ಣ, ಸೋದರಳೇ ಆಗಬೇಕು. ಚನ್ನಬಸವಣ್ಣನೇ ಲಿಂಗ ಅಂತ ಭಾವಿಸಲಾಗಿ ನನಗೆ ಚನ್ನಬಸವಣ್ಣನೇ ಲಿಂಗವಾದನಯ್ಯ, ಆದ್ದರಿಂದ ಅವನೇ ಲಿಂಗ, ಚನ್ನಬಸವಣ್ಣನೇ ಲಿಂಗ. ಏಕೆಂದರೆ ನಾನು ಹಾಗಂತ ಭಾವಿಸಿದೆ. ಚನ್ನಬಸವಣ್ಣನೇ ಲಿಂಗವಾದನಯ್ಯ, ನಾನು ಬದುಕಿದ್ದೇನಯ್ಯ ಸಂಗಯ್ಯ, ಅದರಿಂದ ನಾನು ಬದುಕಿದೆ. ಮುಂದಿನ ವಚನ ಸರಿ ಹೋಯಿತು ಅಂತ ನೋಡ್ಕೊಳ್ಳಿ, ಪೇಜಲ್ಲಿ ನಿಮ್ಮ ಹತ್ರ ಇದ್ದರೆ. ಅಕಸ್ಮಾತ್ ತಪ್ಪಾಗಿ ನಾನು ಮತ್ತೆ ಸರಿ ಮಾಡ್ತೀನಿ. 95 ವಚನ. 109ನೇ ವಚನ. ಮಾತಿಲ್ಲವೆನಗೆ, ನನಗೇನು ಮಾತಾಡಲಿ ಈ ದುಃಖದಲ್ಲಿ? ಆ ಮಾತು ನುಡಿಯಲಿಲ್ಲವೆನಗೆ. ಮಾತಿದೆ, ದುಃಖಕ್ಕೂ ಒಂದು ಮಾತಿದೆ ಅಲ್ವಾ, ಆದರೆ ಅದನ್ನು ನುಡಿಯೋಕ್ಕೂ ನಂಗೆ ಆಗ್ತಾಯಿಲ್ಲ. ನುಡಿಯಲಿಲ್ಲ, ಮಾತೇ ನುಡಿಲಿಲ್ಲ, ಮಾತು ಬರ್ತಾಯಿಲ್ಲ ನನಗೆ ಬಾಯಲ್ಲಿ. ನೇಮ ಅಳಿದು. ನೇಮ ಅಂದರೆ ವ್ರತ, ನೇಮ ನಿಷ್ಠೆ ಅಂತ ಅರ್ಥ. ಸೀಮೆಯ ಕಳೆದು ನೋಡಿ, ಪ್ರಾಸ ಬರುತ್ತೆ ಅಂತ ಹಾಕ್ಬಿಡ್ತಾಳೆ. ಸೀಮೆ ಅಂದರೆ ಎಲ್ಲೇನೂ ದಾಟ್ಬಿಟ್ಟೆ. ಉಭಯತನು ನಷ್ಟವಾಗಿ. ಉಭಯತನು ಅಂತಂದರೆ ದೇಹ ಇರುವಾಗ ಒಂಥರ, ಇಲ್ಲದೆ ಇರುವಾಗ ಒಂಥರ. ತನು ಅಂದರೆ ದೇಹ, ಇಹಲೋಕ ಪರಲೋಕ ಅಂತೇನೋ ಇದೆಯಲ್ಲ, ಎರಡೂ ನಷ್ಟ ಆಗೋಯ್ತು. ಬಣ್ಣದ ಭ್ರಮೆ ಅಳಿದು. ಬಣ್ಣ ಅಂತಂದರೆ ಇಲ್ಲಿ ಶೃಂಗಾರ, ಚೆನ್ನಾಗಿರೋದು, ಪ್ರಪಂಚ, ಸುಖ ಇತ್ಯಾದಿ ಅರ್ಥ. ಅದರ ಭ್ರಮೆ ಅಳಿದು ಹೋಯಿತು. ಮೂರ್ತಿಯ ಕುರುಹ ನಷ್ಟವ ಮಾಡಿ. ಕುರುಹು ಅಂದರೆ ಗುರುತು. ಬಸವಣ್ಣ ಅನ್ನೋನೊಬ್ಬ ಮೂರ್ತಿಯಾಗಿ ಇದ್ದ ಅನ್ನುವ ಕುರುಹೇ ನಷ್ಟವಾಗೋಯಿತು. ಸಂಗಯ್ಯನಲ್ಲಿ ಬಸವ ಭಾವವಿಲ್ಲದೆ ಬಯಲಾದೇನು, ಅದರಿಂದ ನಾನು ಸಂಗಯ್ಯನಲ್ಲಿ ಐಕ್ಯ ಆಗ್ಬಿಟ್ಟೆ. ಬಸವ ಬೇಡ, ಒಬ್ಬೊಬ್ಬರೇ ತಾನೇ ಏನಿಬ್ಬಿಬ್ರು ಒಟ್ಟಿಗೆ ಸಾಯ್ತಾರೆ. ಅದರಿಂದ ಬಸವ ಭಾವ ಬೇಡ ನನಗೆ. ಬಸವನಿಗೋಗಿ ನನ್ನ ಸಂಬಂಧನೇ ಇಲ್ಲ, ನಾನು ಸಂಗಯ್ಯನಲ್ಲಿ ಬಯಲಾದೇನು, ಅಲ್ಲಿ ಸೇರ್ಕೊಂಬಿಟ್ಟೆ ಅಂತ. 120ನೇ ವಚನ. ಸಂಗನ ಕೂಟಕ್ಕೆ ತೆರಹಿಲ್ಲ. ಮತ್ತೆ ಅದೇ ಹೇಳ್ತಾರೆ. ಸಂಘ ಅಂದರೆ ಶಿವ. ತೆರಹಿಲ್ಲ ಅಂದರೆ ಅವಕಾಶ ಇಲ್ಲ, ತೆರಹಿಲ್ಲ. ಜಾಗ, ತೆರಹು ಅಂದರೆ ಜಾಗ ಇಲ್ಲ ಅಂದರೆ ಅವಕಾಶ ಇಲ್ಲ, ಅನುಕೂಲ ಇಲ್ಲ, ಏನೂ ಸಿಗಲಿಲ್ಲ ನಮಗೆ. ಆ ಸಂಗನ ಕೂಟಕ್ಕೆ ತೆರಹಿಲ್ಲದ ಕಾರಣ ಬಸವನ ಭಕ್ತಿಗೆ ನೆಲೆ ಇಲ್ಲ. ಅದರಿಂದ ಬಸವನ ಭಕ್ತಿಗೂ ಕೂಡ ಬೆಲೆ ಇಲ್ಲ ಆಗೋಯ್ತು. ಆನಂದ ಪ್ರಸಾದ, ಅನಿಮಿಷ ಪ್ರಸಾದ. ಇಲ್ಲ, ಅನಿಮಿಷ ಬರೋದು ವಲ್ಲಮ ಪ್ರಭುಗೆ ಸಂಬಂಧಪಟ್ಟ ಹಾಗೆ. ಅನಿಮಿಷ ಯೋಗಿ ಅಂತ ಒಬ್ಬಿದ್ದ. ಅನಿಮಿಷ ಅಂದರೆ ರೆಪ್ಪೆ ಮಿಟಕ್ಸದೇ ಇರೋರು ಅಂತ ದೇವತೆಗಳನ್ನು ಕರೀತಾರೆ. ರೆಪ್ಪೆ ಮಿಟಕ್ಸಲ್ವಂತೆ. ನಳದಮಯಂತಿ ಕಥೆನಲ್ಲಿ ಬರುತ್ತೆ ಅದು. ದೇವತೆಗಳೆಲ್ಲ ಕೂತ್ಬಿಟ್ಟಿರ್ತಾರೆ ಸ್ವಯಂವರದಲ್ಲಿ. ರೆಪ್ಪೆ ಯಾರು ಮಿಟಕ್ಸಲ್ವೋ ಅವರು ದೇವತೆಗಳು ಅಂತ ಕಂಡಿಡ್ತಾರೆ ಅವಳು. ಆನಂದ ಪ್ರಸಾದ, ಪ್ರಸಾದಿಸ್ತಲ ಅಂತ ಹೇಳ್ತಾರೆ. ಪ್ರಸಾದ ದೇವಸ್ಥಾನದಲ್ಲಿ ಕೊಡಲ್ವಾ, ಅದಕ್ಕೇನೆ ಅವ್ರು ಹೇಳೋದು. ಅನಿಮಿಷ ಪ್ರಸಾದ, ಕಣ್ಮಿಟಕ್ಸದೆ ಪ್ರಸಾದ ತಗೊಂಡೆ ಅಂತ ಅರ್ಥ ಮಾಡಬೇಕೇ? ಹಾಗೆಲ್ಲ ಅರ್ಥ ಮಾಡೋ ಹಾಗಿಲ್ಲ. ಇವನ್ನೆಲ್ಲ ಪಾರಿಭಾಷಿಕ ಪದಗಳು ಇವೆಲ್ಲ, ಅವನ್ನ ಹಾಗಾಗೆ ಹೇಳ್ಬಿಡ್ಬೇಕು. ಬದುಕಿದೇನಯ್ಯ ಸಂಗಯ್ಯ, ನಾನು ಅಂತೂ ಬದುಕಿದೆ ಅಂತ ಅವಳು ಹೇಳ್ತಾಳೆ ಅಂಥೇಳಿ. ಇದು ಆ್ಯಕ್ಚುಲಿ ನಮಗೆ 3 ಪುಟದಲ್ಲಿ ಸಿಕ್ಕಿದೆ. ಆನು ಬದುಕಿದೇನಯ್ಯ ಸಂಗಯ್ಯ. ಓ, ಬಯಲನೇ ಕೂಡಿ ನಿರ್ವಯಲಾಯಿತು. 90 ಆಗ್ತಿದ್ದಾಗೆ 91. ಇದನ್ನು ನಾನು ಮಾಡಿದ್ದೆ, ನನಗೆ ನೆನಪಿಲ್ಲ. ಓದಿದ್ದು ನೆನಪಿದೆ, ಒಂದು ಪೇಜ್ ಬಿಟ್ಟು ಹೋಗಿದೆ. ನನಗೆ ಗೊತ್ತಾಯಿತು, ಕನ್ಫ್ಯೂಸ್ ಆಯಿತು. ಈಗ 90ನೇ ವಚನ. ನನಗೆ ಚನ್ನಬಸವಣ್ಣನೇ ಲಿಂಗವಾದನಯ್ಯ, ಅದನ್ನು ಹೇಳಿದ್ದೆ. ಅಲ್ಲಿಂದ ಮುಂದುವರಿಸ್ಕೊಳ್ಳಿ, ತಪ್ಪಾಯಿತು ಅಂತು.
ಒಂದು ಪೇಜ್ ಬಿಟ್ಟು ಹೋಗಿದೆ, ಅದನ್ನು ಅಲ್ಲಿ ಎಲ್ಲಿ ನಿಲ್ಲಿಸಿದ್ವೋ ಚೆನ್ನಬಸವಣ್ಣನೇ ಲಿಂಗವಾದ ಅಲ್ಲಿಂದ ಮುಂದಿನ ಪೇಜಿಗೆ ಜಂಪ್ ಆಗಿದೆ, ಅದನ್ನ ತಗೊಳ್ಳಿ. ಪ್ರಭುದೇವರೇ ಜಂಗಮವೆಂದು ಭಾವಿಸಲಾಗಿ ನನಗೆ ಪ್ರಭುದೇವರೇ ಜಂಗಮವಾದರು. ಗುರುಲಿಂಗ ಜಂಗಮ ಅಂದರೆ ಭಕ್ತ. ಚಿಲ್ಲಾಳ ದೇವ ಮತ್ತು ಇಹಪ್ಪಗೆಯ ಅಂಡ ಎರಡು ಹೆಸರು ಬರ್ತಾ ಇದೆಯಲ್ಲ, ಅದು ಹರಿಹರನ ರಗಳೆಗಳಲ್ಲಿ ಬರುವ ಹೆಸರು. ಹರಿಹರನ ರಗಳೆಗಳಲ್ಲಿ ಬರುವವರು. ಹರಿಹರ ಇನ್ನೂ ಬಂದೇ ಇಲ್ಲ, ಇವ್ರ ನಂತರ ಬರೋನು. ಆದರೆ ಈ ಭಕ್ತರಿದ್ದರಲ್ಲ, ಹರಿಹರನಿಗಿಂತ ತುಂಬ ಹಿಂದೆ ಇದ್ದರಲ್ಲ, ಅವರ ಹೆಸರು ಹೇಳ್ತಾ ಇರೋಳು. ಚಿಲ್ಲಾಳ ದೇವನೇ ನನಗೆ ದೇಹ ಅಂತ ಆಗಿದ್ದರಿಂದ ಚಿಲ್ಲಾಳ ದೇವನೇ ದೇಹ ಆದ. ಇಹಪ್ಪಗೆ ಅಂಡರೆ ಧನ ಎಂದು ಭಾವಿಸಲಾಗಿ ನನಗೆ ಇಹಪ್ಪಗೆ ಅಂಡರೆ ಧನವಾದರು. ಇಲ್ಲಿಗ ಧನ ಅನ್ನೋದಕ್ಕೆ, ದೇಹ ಅನ್ನೋದಕ್ಕೆ ಎಲ್ಲ ನಾವು ಪದಶಃ ಅರ್ಥ ಕೊಡಬಾರ್ದು. ಪದಶಃ ಅರ್ಥ ಕೊಟ್ಟರೆ ಕೆಟ್ಟೋಗುತ್ತೆ ವಚನ. ಅದರಿಂದ ಅದನ್ನೇನೋ ಒಂದು ಪ್ರತಿಮಾತ್ಮಕವಾಗಿ ಸಿಂಬಾಲಿಕ್ ಆಗಿ ಬಳಸ್ತಾ ಇದ್ದಾಳೆ ಅಂತ ತೊಗೊಂಡ್ರೆ ಒಂದು ಚೂರು ಅರ್ಥ ಬಿಡುತ್ತೆ. ಇಲ್ಲ ಅಂದರೆ ಯೋಚನೆಗಳು ಅರ್ಥ ಬಿಡೋದಿಲ್ಲ. ಇಂತಿ ಐವರ ಕಾರುಣ್ಯ ಪ್ರಸಾದ ಎಲ್ಲ ತಗೊಳ್ಳಿ. ಚೆನ್ನಬಸವಣ್ಣ, ಆಮೇಲೆ ಪ್ರಭುದೇವರು, ಚಿಲ್ಲಾಳ ದೇವ, ಇಹಪ್ಪಗೆ ಅಂಡ, 5 ಜನ ಹೆಸರು ಬಂತು. ಅದಕ್ಕೆ ಮುಂಚೆ ಹಿಂದಿನ ಪೇಜಲ್ಲಿ ಇನ್ನೊಂದು ಹೆಸರು ಬಂದಿತ್ತಲ್ಲ, ಆ ಮಹಾಮನೆಯಲ್ಲಿ ಸುಖಿ. ಅದು ಮಹಾಮನೆ ಬಸವಣ್ಣವ್ರ ಮನೆಯನ್ನು ಮಹಾಮನೆ ಅಂತ ಕರೀತಾರೆ. ಇವರ ಕಾರುಣ್ಯವೇ ಪ್ರಸಾದ, ಅದರಿಂದ ಅಲ್ಲಿದೆ. ಆಮೇಲೆ 91ನೇ ವಚನ, ಬಸವನ ಅರಿವು ನಿರಾಧಾರವಾಯಿತು. ಬಸವನ ಮಾಟ ನಿರ್ಮಾಟವಾಯಿತು. ಇಷ್ಟು ನಿರಾಧಾರ ಆಗಲೇ ಹೇಳಿದ್ದೀನಿ. ಮಾಟ ಅನ್ನೋದು ಭಾವನ, ಮಾಡುವುದರ ಭಾವ ಮಾಟ, ಆಡುವುದರ ಭಾವ ಆಟ, ಕೂಡುವುದರ ಭಾವ ಕೂಟ. ಬಸವನ ಮಾಟ, ಅವನೇನೇನು ಮಾಡಿದ್ನೋ ಇಲ್ಲಿ ಕಲ್ಯಾಣದಲ್ಲಿ ಅದೆಲ್ಲ ನಿರ್ಮಾಟ, ಎಲ್ಲ ಹಾಳಾಗೋಯ್ತು. ಬಸವನ ಭಕ್ತಿ ಬಯಲನೇ ಕೂಡಿ ನಿರ್ಬಯಲಾಯಿತು. ಒಂದು ಭಕ್ತಿ ಕೂಡ ಹಾಳಾಗೋಯ್ತು, ಬಯಲನ್ನು ಸೇರಿ ನಿರ್ಬಯಲಾಗೋಯ್ತು. ಬಸವ 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 ಎಂಬ ಶಬ್ದ ಅಡಗಿ ನಿಶ್ಶಬ್ದವಾಯಿತಯ್ಯ ಸಂಗಯ್ಯ. ಬಸವ ಬಸವ ಅಂತ ಕೂಗುವ ಶಬ್ದ ಕೂಡ ಹೊರಟೋಯ್ತು, ನಿಶ್ಶಬ್ದ ಆಗೋಯ್ತು ಅಂತ ಹೇಳ್ತಾಳೆ. 91. 93, ಬಸವಯ್ಯ ಬಸವಯ್ಯ ಹುಯ್ಯಲಿಲ್ಲದ ಹುಲ್ಲೆಯಾದಯ್ಯ. ಹುಲ್ಲೆ ಅಂದರೆ ಜಿಂಕೆ ಮರಿ, ಹುಯ್ಯಲು ಅಂದ್ರೆ ಕೂಕ್ಕೊಳ್ಳೋದು. ಜಿಂಕೆ ಮರಿಗೆ ಭಯ ಆದಾಗ ಕೂಕ್ಕೊಳ್ಳುತ್ತೆ. ಜಿಂಕೆ ಮರಿ ಓಡಾಡ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಹುಲಿ ಬರುತ್ತೆ, ಇದೇನು ಸುಮ್ಮನೆ ಇರ್ತವೆ ಪ್ರಾಣಿಗಳು. ಆದರೆ ಏನೂ ಶಬ್ದನೇ ಇಲ್ಲ. ಬಸವ ಹುಯ್ಯಲಿಲ್ಲದ ಹುಲ್ಲೆ ಥರ ಆಗ್ಬಿಟ್ಟೆ. ಹುಲ್ಲೆ ಅಂದರೆ ಬೇಟೆ ಆಡಲ್ಪಟ್ಟವನು ಅಂತಲೂ ಆಗುತ್ತೆ ಅಲ್ವಾ. ಬಸವಯ್ಯ ಬಸವಯ್ಯ ಕಾಯವಿಲ್ಲದ ದೇಹಿ. ಕಾಯ ಅಂದರೂ ದೇಹ, ದೇಹಿ ಅಂದರೆ ಕಾಯ ಇರುವವನು ದೇಹಿ, ದೇಹ ಇರುವವನು ದೇಹಿ. ದೇಹನೇ ಇಲ್ದವನಾಗ್ಬಿಟ್ಟಿಯಲ್ಲಪ್ಪ ನೀನು. ಬಸವಯ್ಯ ಬಸವಯ್ಯ ಕರ್ಮವಿರಹಿತನಾದೆಯ. ಕರ್ಮವಿರಹಿತ, ಕರ್ಮ ಮಾಡದೇ ಇರೋನು, ಕರ್ಮ ಮಾಡೋನು ಕರ್ಮರಹಿತ. ಕರ್ಮವಿರಹಿತ, ವಿರಹ ದೂರ, ಬೇಡ, ಇಲ್ಲ. ಸಂಗಯ್ಯನಲ್ಲಿ ನಿರ್ಮಲ ಮೂರ್ತಿ ಬಸವಯ್ಯ. ಸಂಗಯ್ಯನಲ್ಲಿ ಸೇರ್ಕೊಂಬಿಟ್ಟ ಅವನು. 93ನೇ ವಚನ ಆಯಿತು. 95ನೇದು, ಬಸವ ಹಂಗ ನಳಿದೆ ನಾ ನಿಮ್ಮ ಬಸವ. ನಿಮ್ಮ ಹಂಗೆ ನನಗೆ ಹೋಯ್ತು. ಯಾಕೆಂದ್ರೆ ನೀವೇ ಹೊಟ್ಟೋದ್ರಲ್ಲ, ನೀವೇ ಸತ್ತೋದ್ರಲ್ಲ, ನೀವೇ ಹೊಟ್ಟೋದ್ರಲ್ಲ, ಕಲ್ಯಾಣ ಬಿಟ್ಟು ಸತ್ತು ಹೋದ್ರಲ್ಲ. ಅದರಿಂದ ನಿಮ್ಮ ಹಂಗಿಲ್ಲ ನಮಗೆ. ಹಂಗು ಅಂದರೆ ಆಶ್ರಯದಲ್ಲಿರೋದು, ಸಹಾಯ ತಗೊಳ್ಳೋದು ಇತ್ಯಾದಿ ಅರ್ಥ ಇದೆ ಅಲ್ವಾ. ನಿಸ್ಸಂಗಿ ಅದೇ ನಾನು, ಅದರಿಂದ ನಾನು ನಿಸ್ಸಂಗಿ, ಯಾರ ಸಂಗನೂ ಇಲ್ಲ ನನಗೆ. ಮುಖ ವಿಮುಖವಾಯಿತು. ನಿಮ್ಮ ಕಡೆ ತಿರ್ಕೊಂಡಿದ್ದು ಮುಖ ಆ ಕಡೆ ತಿರ್ಕೊಂಡ್ಬಿಡ್ತು, ಇಲ್ಲ ವಿಮುಖಿ ಆಗ್ಬಿಟ್ಟೆ ನಾನು. ಬಸವನ ಇರವನ್ನು ಅರಿದು, ಬಸವನ ಅಸ್ತಿತ್ವವನ್ನು ತಿಳ್ಕೊಂಡು, ಬಯಲಾನುಭವದಿಂದ ಮಾತಿನ ಮುಖವನ್ನು ಅರಿದು, ಬಯಲಿನ ಅನುಭವದಿಂದ ಮಾತಿನ ಮುಖವನ್ನು ತಿಳಿದುಕೊಂಡು, ಬಸವನ ಬಯಲ ವಿಚಾರವ ತಿಳಿದು, ಅವನು ಸತ್ತೋದ ಬಯಲಾಗೋದ ಅನ್ನೋದನ್ನು ತಿಳಿದು, ಭ್ರಮೆಯನ್ನಳಿದು, ಭ್ರಮೆಯನ್ನು ಅಳಿದು, ಭ್ರಮೆಯನ್ನು ಕಳ್ಕೊಂಡು ನಾನು ಬದುಕಿದ್ದೇನಯ್ಯ ಸಂಗಯ್ಯ. ಇದಿಷ್ಟು ಪದ್ಯಗಳು ಬಿಟ್ಟು ಹೋಗಿದ್ದು. ನಾನು ಮಾಡುವಾಗಲೇ ಒಂದಕ್ಕೊಂದಕ್ಕೆ ಲಿಂಕ್ ಆಗಲಿಲ್ಲ ಅಂತ ಗೊತ್ತಾಯಿತು. ಆಮೇಲೆ ನೋಡೋಣ ಅಂತ ಹೊಟ್ಟದೆ. ಇದು ಇದಾಗ್ತಾ ಇದೆಯಲ್ಲ, ಗ್ಯಾಲ್ರಿನಲ್ಲಿ ಬರ್ತಾ ಇರೋ ಫೋಟೋಗಳು, ಅದು ಜೂಮ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಹಿಂದಕ್ಕೆ ಹೋಗುತ್ತೆ ಅಷ್ಟೇ. ಇದೆಲ್ಲ ನಾವು ಟೆಕ್ನಾಲಜಿ ಪ್ರಾಬ್ಲಮ್ಮು. ಅದನ್ನೆಲ್ಲ ಮತ್ತು ಇನ್ನೊಂದು ಮಾತು ಏನು ಅಂದರೆ, ಇದನ್ನು ಓದಿದ ತಕ್ಷಣ ಮರ್ತೋಗಂತು. ಇಲ್ಲೇ ಅಕ್ಕಮಹಾದೇವಿಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿ ತೊಡೆಯುತ್ತೆ ಮರೆಯುತ್ತ. ಎಂಥ ಮಾತು, ಎಂಥ ಮಾತು. 1 ಗಂಟೆ ಮಾತಾಡ್ಬೋದು ಅದನ್ನು ಇಟ್ಕೊಂಡು. ಇವು ಸುಮ್ಮನೆ ಅದೇ 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 ಮಾತುಗಳು. ಯಾಕೆಂದರೆ ಅಕ್ಕ ಅನುಭವಿಸಿದ ಅನುಭವ, ಅವಳು ಪಟ್ಟ ಕಷ್ಟ, ಅವಳು ತೆಗೆದುಕೊಂಡ ವಿಶೇಷ ನಿರ್ಧಾರ, ಅವಳಿಗಿದ್ದ ಧೈರ್ಯ ಯಾವುದೂ ಇಲ್ಲ ಇವ್ರಿಗೆ. ಆಮೇಲೆ ಒರಿಜಿನಲ್ ಏನಿದೆ ವಚನ ಸಾಹಿತ್ಯದ ಒರಿಜಿನಾಲಿಟಿ, ಅದನ್ನು ಅಕ್ಕ ಅಲ್ಲಮ್ಮ ಬಸವಣ್ಣ ಸೂರೆ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಮನೇಲಿರೋದನ್ನು ಕಳ್ಳರು ಬಂದು ದೋಚ್ಕೊಂಡು ಹೊಟ್ಟೋದ್ಮೇಲೆ ಇನ್ನೊಬ್ಬ ಕಳ್ಳ ಬಂದರೆ ಮನೇಲಿ ಏನು ಸಿಗುತ್ತೆ? ಏನೂ ಸಿಗೋಲ್ಲ. ಅವ್ರು ಏನೋ ಟೂತ್ ಪೇಸ್ಟ್ ಏನಾರೇ ಇದ್ಯಾಕೆ ಅಂತ ಎಸ್ತಿದ್ದಾರೆ ಅದು ಸಿಗುತ್ತೆ ಅಷ್ಟೇ ಅಲ್ವೇ. ಅಥವಾ ಹಳಸೋಗಿದ್ದರೆ ಅಡುಗೆ ಅದು ಸಿಗುತ್ತೆ. ಅಲ್ಲಿ ಇನ್ನೇನು ಸಿಗುತ್ತೆ? ಕಳ್ಳ ದೋಚಿದ ಮನೆಯಲ್ಲಿ ಅವ್ರು ಬಿಟ್ಟು ಹೋಗಿದ್ದು ಸಿಗುತ್ತೆ ಅಷ್ಟೇ.
ಆದ್ದರಿಂದ ಈ ಹೋಲಿಕೆ ಸ್ವಲ್ಪ ಕ್ರೌರ್ಯ ಅನ್ನಿಸ್ಬಹುದು. ಆದರೆ ನಾನು ಪಾಠ ಮಾಡುವಾಗಲೂ ಕೂಡ ಪದೇ ಪದೇ ಹೇಳ್ತಾ ಇದ್ದೆ, ಮೊದಲು ಆ 3 ಜನರ ವಚನಗಳನ್ನೇ ಪಠ್ಯವಾಗಿಡೋರು, ಆಮೇಲೆ ಬೇರೆಯವರ ವಚನಗಳ ಬಗ್ಗೆಯೂ ವಿದ್ಯಾರ್ಥಿಗಳಿಗೆ ಅರಿವಾಗಲಿ, ಬೇರೆಯವರು ಇದ್ದಾರೆ ಏನೋದು ಅರಿವಾಗಲಿ ಅಂತ ದಾಸ ಸಾಹಿತ್ಯದ ಬಗ್ಗೆ ಆಗ್ಬೋದು, ವಚನ ಸಾಹಿತ್ಯದ ಬಗ್ಗೆ ಆಗ್ಬೋದು, ಬೇರೆಯವರ ವಚನಗಳನ್ನು ಬೇರೆಯವರ ಕೀರ್ತನೆಗಳನ್ನು ಇಡೋಕ್ಕೆ ಶುರು ಮಾಡಿದ್ರು. ಆಗ ನಾನು ಕ್ಲಾಸ್ನಲ್ಲಿ ಒಂದು ತಮಾಷೆ ಮಾಡಿದೆ, ಇವ್ರ ವಚನಗಳನ್ನೆಲ್ಲ ನೋಡಿಬಿಟ್ರೆ ಅಕ್ಕಮಹಾದೇವಿ ಯಾಕೆ ಶ್ರೇಷ್ಠ ಅಂತ ನಮ್ಗೆ ಇನ್ನೊಂದು ಸಲ ಗೊತ್ತಾಗುತ್ತೆ. ಈಗ ತಾನೇ ನಾನು ಹೇಳಿದ್ನಲ್ಲ. ಆದ್ದರಿಂದ ಏನಾಗುತ್ತೆ ಇಲ್ಲಿ ಆಮೇಲೆ ಇನ್ನೊಂದು ಗಂಡ ಸತ್ತೋದ, ಗಂಡ ಕಲ್ಯಾಣದಲ್ಲಿ ಆದ ಕ್ರಾಂತಿನ ತಡ್ಕೊಳ್ಳೋದು ತುಂಬ ಕಷ್ಟ. ದೂರದಿಂದ ನೋಡ್ಬೋದು. ಇವಾಗ ನಾವು ಟಿ ವಿ ಸ್ಕ್ರೀನ್ ಮೇಲೆ ಪ್ರತಿದಿನ ಆಕ್ಸಿಡೆಂಟ್ ಆಗ್ಸಾಯ್ತಾರೆ, ಕೊಲೆ ಆಗ್ಸಾಯ್ತಾರೆ, ಜಗಳ ಆಗ್ಸಾಯ್ತಾರೆ, ಅದು ಆಗ್ಸಾಯ್ತಾರೆ, ಇದು ಆಗ್ಸಾಯ್ತಾರೆ, ಏನೇನೋ ಆಗ್ಸಾಯ್ತಾರೆ ಅಂತ ನೋಡ್ತಾನೆ ಇರ್ತೀವಿ. ದೂರದಿಂದ ನೋಡೋದು ಬೇರೆ, ದುಃಖ ಇಲ್ಲ ಅಂತಲ್ಲ, ದೂರದಿಂದ ನೋಡೋದು ಬೇರೆ, ಸ್ವತಃ ಅಲ್ಲೇ ಇದ್ದು ಅನುಭವಿಸೋದು ಬೇರೆ. ಆದ್ದರಿಂದ ಅಕ್ಕ ಅನುಭವಿಸಿದ್ದನ್ನು ಇವರು ಯಾರೂ ಅನುಭವಿಸ್ತಿಲ್ಲ. ಮತ್ತು ಅನುಭವನೇ ಇಲ್ಲದೆ ನಾನು ಬರಿತೀನಿ ಅಂತ ಹೋದರೆ ಏನಾಗುತ್ತೆ? ಬರಿಬೇಕು, ಬರೀತಾರೆ ಅಷ್ಟೇ. ಆದ್ದರಿಂದ ಇಲ್ಲಿ ಯಾರೋ ಒಬ್ಬರು ಅಲ್ಲೊಬ್ರು ಇಲ್ಲೊಬ್ಬರು ಸ್ವಲ್ಪ ಮಿಂಚು ಇಟ್ಕೊಂಡಿರೋರಿದ್ದಾರೆ, ಹುಟ್ಟಿನಿಂದ ಬಂದಿರಬೇಕದು. ಬಸವಣ್ಣ ಒಂದು ಸಾಂಘಿಕ ಸಂಸ್ಥೆ ಮಾಡಿಬಿಟ್ರದಾನೆ. ಹೆಣ್ಮಕ್ಳೆಲ್ಲ ಭಾಗವಹಿಸಿ ಅನುಭವ ಮಂಟಕ್ಕೆ ಬನ್ನಿ, ನಿಮ್ಗೆ ಅನಿಸಿದ್ದು ಹೇಳಿ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಕೊಟ್ಟು ಅವರು ಬಹುಕಾಲ ಬದುಕಿದ್ದು ದೊಡ್ಡ ಕವಯಿತ್ರಿಯರಾಗ್ತಿದ್ರಿ ಅನ್ನೋ ಈಗಲೂ ಅಷ್ಟೇ. ಈಗ ನಾವು ಬರೋದ ಮೊದಲನೇ ಪದ್ಯ ನೋಡಿಕೊಂಡ್ರೆ ನಮಗೆ ನಗು ಬರುತ್ತೆ, ಅಯ್ಯೋ ಇದೇನು ಹೀಗೆ ಬರ್ದಿದ್ವ. ಆ ಥರ ಇವ್ರಿಗೆ ಏನಾಯಿತು ಅಂತಂದರೆ ಬೆಳೆಯೋದಕ್ಕೆ ಅವಕಾಶ ಇಲ್ಲ. ಕಲ್ಯಾಣದ ಹಬ್ಬದಕ್ಕೆ ಕ್ಷಣಿಕ, ಕಲ್ಯಾಣದ ಒಂದು ಊರು, ಅಲ್ಲಿ ರಕ್ತಕ್ರಾಂತಿ ಆಯಿತು. ಅದೆಲ್ಲವನ್ನು ಕಂಡು ಬಸವಣ್ಣನ ಮೂಡಿಸಿದ್ರಲ್ಲ ಅಲ್ಲಿಂದ. ಆದರೆ ಒಂದು 12ನೇ ಶತಮಾನದಲ್ಲಿ ನಡೆದ ಒಂದು ಐತಿಹಾಸಿಕ ಘಟನೆ ಅಷ್ಟೇ. ಆದರೆ ಬಸವಣ್ಣನ ವಚನಗಳಾಗಲಿ ಇವರೆಲ್ಲರ ವಚನಗಳಾಗಲಿ ಇವತ್ತಿನವರೆಗೂ ಉಳಿದು ಪ್ರಭಾವವನ್ನು ಬೀರ್ತಾ ಇವೆ. ಅವ್ರ ಹೆಸರನ್ನು ನಾವು ನೆನೀತಾ ಇದ್ವಿ, ಓದ್ತಾ ಇದ್ದೀವಿ. ಅದಕ್ಕಾಗಿ ಅವರು ನಮಗೆ ಮುಖ್ಯರನ್ನಿಸ್ತಾರೆ. ಅಕ್ಕನ ಸ್ವಂತಿಕೆ ಮತ್ತು ಪ್ರತಿಭೆ ಇಲ್ಲ ಅಂತ ಧಾರಾಳವಾಗಿ ಬರೀರಿ. ಆದರೆ ಇವಳಲ್ಲಿ ಏನಿದೆ? ಗಂಡ ಸತ್ತೋದಾಗ ಇವಳು ದುಃಖ ಪಡ್ತಿರೋದು ಏನಿದೆ? ಅದೇನೇನು ಪದಗಳನ್ನು ಬಳಸ್ತಾಳೆ, ಏನು ಹೇಳ್ತಾಳೆ, ಅದನ್ನು ಆದಷ್ಟು ಪಠ್ಯವನ್ನು ಆಧರಿಸಿ ಬರೀರಿ. ಮತ್ತು ಒಂದೇ ಸಲ ಓದುವುದರಿಂದ ನಿಮಗೇನೂ ದಕ್ಕೋದಿಲ್ಲ. ಒಂದು 5-6 ಸಲ ಓದಿದ್ರೆ ನಿಮಗೆ ಸ್ವಲ್ಪ ಕರಗತ ಆಗುತ್ತೆ.